विद्युद्धामसमप्रभां भृगपतिस्कन्धस्थितां भीषणां कन्याभिः करपालकेटविलसद्दस्थाभिरासेवितामस्तेश्चक्रधरालिकेटविचकां चापं गुणप्रजनीं बिभ्राणामलनात्मिकां शशिधरां दुर्गां त्रिनेत्रां भजे वागीशाध्यस्सुमनसः सर्वार्थानमुपक्रिये यन्नत्वा कृत्यकृत्यास्तु तं नमामि गजानन वक्रतुण्डमहाकाय कोटिसूर्यसमप्रभा निर्विघ्नं कुरु मे देव सर्वकार्येषु सर्वदा नमः सूर्याय चंद्राय मंगलाय बुधाय च गुरुशुक्रशनिभ्यश्च राहवे ಕೇತವೇ ನಮಃ. ಧರ್ಮವಾಹಿನಿಯ ಎಲ್ಲ ಪ್ರೇಕ್ಷಕರಿಗೆ ವೀಕ್ಷಕರಿಗೆ ಯುಗಾದಿ ಹಬ್ಬದ ಶುಭಾಶಯಗಳು ಮತ್ತು ನಮಸ್ಕಾರ. ಈ ಪ್ರಪಂಚ ಸೃಷ್ಟಿಯಾಗುವುದಕ್ಕೆ ಯಾವಾಗ ಪ್ರಾರಂಭ ಆಯಿತೋ ಆ ಪ್ರಾರಂಭದ ದಿವಸವನ್ನು ಸೃಷ್ಟಿಕರ್ತನಾದಂತಹ ಚತುರ್ಮುಖ ಬ್ರಹ್ಮ ವಿಶೇಷವಾದಂತಹ ಪರ್ವಕಾಲವಾಗಿ ಪರಿಗಣಿಸಿ ಆ ಮೂಲಕ ಯುಗಾದಿ, ಯುಗದ ಆದಿ, ಯುಗಸ್ಯ ಆದಿ ಯುಗಾದಿ ಅಂಥೇಳಿ ಕರೆಸಿಕೊಂಡು ಬಂತು. ಆ ಮೂಲಕ ಅನೂಚಾನವಾಗಿ ಯುಗಾಂತರದಿಂದಲೂ ಕೂಡ ಈ ಯುಗಾದಿ ಹಬ್ಬ ಆಚರಣೆ ಮಾಡ್ತಾ ಬಂದಿರತಕ್ಕಂಥದ್ದು ನಾವು ನೋಡಬಹುದು. ಹೊಸ ವರ್ಷ ಅನ್ನತಕ್ಕಂಥದ್ದು ಪ್ರಾಕೃತಿಕವಾಗಿ ನಳೆಸುತ್ತಾ ಇರುತ್ತೋ ಅಂತಹ ಪ್ರಕೃತಿಗೆ ಅನುಗುಣವಾಗಿ ಹೊಸ ವರ್ಷ ಅನ್ನತಕ್ಕಂಥದ್ದನ್ನು ನಮ್ಮ ಸನಾತನ ಧರ್ಮ ಸಂಶೋಧನೆ ಮಾಡಿ ಗುರುತಿಸಿ ಆ ಮೂಲಕ ಹೊಸ ವರ್ಷಕ್ಕೆ ಸರಿಯಾದ ರೀತಿಯಲ್ಲಿ ಅರ್ಥ ಬರತಕ್ಕಂತಹ ರೀತಿಯಲ್ಲಿ ಹೊಸ ವರ್ಷವನ್ನು ಆಚರಿಸಬೇಕು ಅಂಥೇಳಿ ಯುಗಾದಿಯನ್ನು ಆ ಹೊಸ ವರ್ಷವಾಗಿ ತೆಗೆದುಕೊಂಡು ಆಚರಿಸಿಕೊಂಡು ಬಂದಿರತಕ್ಕಂಥದ್ದು. ಪಾಶ್ಚಾತ್ಯ ಸಂಸ್ಕೃತಿಯಲ್ಲಿರತಕ್ಕಂತಹ ನ್ಯೂ ಇಯರ್ ಸೆಲೆಬ್ರೇಷನ್ ಏನಿದೆ ಅಥವಾ ನ್ಯೂ ಇಯರ್ ಏನಿದೆ ಅದಕ್ಕೆ ಪ್ರಕೃತಿಯ ಯಾವ ರೀತಿಯಾದಂತಹ ಸಹಕಾರಿಯೂ ಕೂಡ ಇರುವುದಿಲ್ಲ. ಆದರೂ ಅದನ್ನು ವಿಜೃಂಭಣೆಯಿಂದ ಎಲ್ಲರೂ ಕೂಡ ಹೊಸ ವರ್ಷ ಅಂಥೇಳಿ ಆಚರಣೆಯನ್ನು ಮಾಡ್ತಾ ಇರ್ತಾರೆ ಈ ಆಧುನಿಕ ಕಾಲದಲ್ಲಿ. ಆದರೆ ಪ್ರಾಕೃತಿಕವಾಗಿ ಒಂದು ವರ್ಷ ಋತು ವಾತಾವರಣದಲ್ಲಿರತಕ್ಕಂತಹ ಬದಲಾವಣೆ, ಶೀತೋಷ್ಣವಾದಂತಹ ವಾತಾವರಣ, ಜೊತೆಯಲ್ಲಿ ಪ್ರಕೃತಿಯ ಪ್ರತಿಯೊಂದು ಮರ ಗಿಡಗಳು ಚಿಗುರ್ತಕ್ಕಂತಹ ಸಮಯ, ಪ್ರಾಣಿ ಪಕ್ಷಿಗಳು ಉಲ್ಲಾಸದಿಂದ ಸಂತೋಷಗೊಳ್ಳತಕ್ಕಂತಹ ಸಮಯ, ವಸಂತ ಋತುಗಳ ರಾಜ, ಇವೆಲ್ಲವೂ ಋತು ಪ್ರಾರಂಭ ಆಗತಕ್ಕಂಥದ್ದು ಯುಗಾದಿಯ ದಿವಸ. ಹೊಸ ವರ್ಷ ಅವತ್ತಿನ ದಿವಸದಿಂದ ಪ್ರಾರಂಭ ಆಗುತ್ತೆ. ಅವತ್ತಿನ ದಿವಸ ಚೈತ್ರ ಮಾಸ, ಹೊಸ ಮಾಸ ಪ್ರಾರಂಭ ಆಗುತ್ತೆ. ಆ ದಿವಸ ಯಾವ ವಾರ ಬರುತ್ತೋ ಆ ದಿವಸದ ವಾರಾಧಿಪತಿಯೇ ವರ್ಷಕ್ಕೂ ಕೂಡ ರಾಜನಾಗಿರ್ತಾನೆ. ಹೀಗೆ ಪ್ರತಿಯೊಂದು ಅಂಶವೂ ಕೂಡ ಪ್ರಕೃತಿಯಲ್ಲಿ ಪೂರಕವಾಗಿ ಇರುವುದರಿಂದ ಅದನ್ನು ನಾವು ಹೊಸ ವರ್ಷ ಅಂತ ಆಚರಿಸಿದಾಗ ಮಾತ್ರ ಅದು ಅರ್ಥಪೂರ್ಣ ಆಗುತ್ತೆ. ಆದ್ದರಿಂದ ನಮ್ಮ ಸನಾತನ ಧರ್ಮದಲ್ಲಿ ಯಾವುದೇ ಆಚರಣೆ ಇರಬಹುದು, ಯಾವುದೇ ಹಬ್ಬ ಹರಿದಿನಗಳಿರ್ಬೋದು, ಯಾವುದೇ ಪರ್ವಕಾಲ ಇರಬಹುದು, ಅದಕ್ಕೆ ನಮಗೆ ಹೊರಗಡೆ ಬಾಹ್ಯವಾಗಿ ಆಚರಣೆಯನ್ನು ಮಾಡತಕ್ಕಂತಹ, ಸಂತೋಷಗೊಳ್ಳತಕ್ಕಂತಹ, ಸಂಭ್ರಮಗೊಳ್ಳತಕ್ಕಂತಹ ಪರ್ವಕಾಲವೂ ಹೌದು. ಆಧ್ಯಾತ್ಮಿಕವಾದಂತಹ ಔನ್ನತ್ಯವನ್ನು ಗಳಿಸತಕ್ಕಂಥದ್ದು ವಿಶೇಷವಾದಂತಹ ಪರ್ವಕಾಲವೂ ಕೂಡ ಹೌದು. ಆದ್ದರಿಂದ ಪ್ರತಿಯೊಂದು ಹಬ್ಬವೂ ಕೂಡ ಕೇವಲ ನಾವು ಸಿಹಿ ಮಾಡಿ ತಿನ್ನುವುದಕ್ಕೆ ಮಾತ್ರ ಇರತಕ್ಕಂಥದ್ದಲ್ಲ, ನಮ್ಮ ಆಧ್ಯಾತ್ಮಿಕವಾದಂತಹ ಉನ್ನತಿಯನ್ನು ಕೂಡ ಆ ಹಬ್ಬಗಳಿಂದ ನಾವು ನೋಡಿಕೊಳ್ಳಬಹುದು. ಅದರಲ್ಲಿ ಯುಗಾದಿ ಹಬ್ಬವು ಕೂಡ ನಮಗೆ ಪ್ರಪ್ರಥಮವಾಗಿ ವರ್ಷದಲ್ಲಿ ಬರತಕ್ಕಂತಹ ಮೊದಲನೆಯ ಹಬ್ಬ ಅಂಥೇಳಿ ಹೇಳಬಹುದು. ಆದ್ದರಿಂದ ಈ ಚೈತ್ರ ಮಾಸದಲ್ಲಿ ಪಾಡ್ಯದಲ್ಲಿ ಪ್ರತಿಪದಿ ದಿವಸ ಬರತಕ್ಕಂತಹ ಹೊಸ ಹಬ್ಬ ಏನಿದೆ ಅದಕ್ಕೆ ನಾವು ಯುಗಾದಿ ಹಬ್ಬ ಅಂಥೇಳಿ ಹೇಳತಕ್ಕಂಥದ್ದು. ವಸಂತ ಋತು ಪ್ರಾರಂಭ ಆಗುತ್ತೆ ಚೈತ್ರ ಮಾಸದಿಂದ. ಚೈತ್ರ ಮಾಸದ ಪ್ರತಿಪದಯದಿಂದ ನಾವು ಆ ಯುಗಾದಿಯ ಹಬ್ಬವನ್ನು ಆಚರಣೆಯನ್ನು ಮಾಡ್ತೀವಿ. ಶುಕ್ಲ ಪಕ್ಷದಲ್ಲಿ ಪ್ರಪ್ರಥಮವಾಗಿ ಬರುತ್ತೆ ಶುಕ್ಲ ಪಕ್ಷ, ಕೃಷ್ಣ ಪಕ್ಷ. ಶುಕ್ಲ ಪಕ್ಷದ ಪಾಡ್ಯದಲ್ಲಿ ಯುಗಾದಿ ಬರತಕ್ಕಂಥದ್ದು. ಈ ದಿವಸವೇ ಚತುರ್ಮುಖ ಬ್ರಹ್ಮ ಪ್ರಪಂಚ ಸೃಷ್ಟಿಗೆ ಪ್ರಾರಂಭವನ್ನು ಮಾಡಿದ ಅನ್ನತಕ್ಕಂಥದ್ದು ಕೂಡ ಪುರಾಣಗಳಿಂದ ನಮಗೆ ಗೊತ್ತಾಗುತ್ತೆ. ಚೈತ್ರೇ ಮಾಸೆ ಜಗಬ್ರಹ್ಮ ಸಸರ್ಜೆ ಪ್ರಥಮೇ ಹನಿ ಅಂಥೇಳಿ ಶಾಸ್ತ್ರ ಹೇಳುತ್ತೆ. ಅಂದರೆ ಚೈತ್ರ ಮಾಸದ ಪ್ರತಿಪದಿಯಿಂದ ಸೃಷ್ಟಿ ಕಾರ್ಯವನ್ನು ಚತುರ್ಮುಖ ಬ್ರಹ್ಮ ಪ್ರಾರಂಭ ಮಾಡಿದ ಅನ್ನತಕ್ಕಂಥದ್ದು. ಈ ಚತುರ್ಯುಗಗಳು ಕೂಡ, ಈ ಕೃತಯುಗ, ತ್ರೇತಾಯುಗ, ದ್ವಾಪರಯುಗ, ಆಮೇಲೆ ಕಲಿಯುಗ, ಇದೆಲ್ಲವೂ ಕೂಡ ಒಂದೊಂದು ಯುಗವನ್ನು ಕೂಡ ಯಾವ್ಯಾವ ದಿವಸ ಪ್ರಾರಂಭ ಆಯಿತು ಅನ್ನತಕ್ಕಂಥದ್ದು ನಿರ್ದಿಷ್ಟವಾಗಿ ನಮ್ಮ ಪುರಾಣ ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ. ಅಂದರೆ ಕೃತಯುಗ ವೈಶಾಖ ಮಾಸದ ಶುಕ್ಲ ಪಕ್ಷದ ತದಿಗೆ ದಿವಸ ಕೃತಯುಗ ಪ್ರಾರಂಭ ಆಯಿತು. ತ್ರೇತಾಯುಗ ಕಾರ್ತೀಕ ಮಾಸದ ಶುಕ್ಲ ಪಕ್ಷದ 9ನೇ ದಿವಸ ತ್ರೇತಾಯುಗ ಪ್ರಾರಂಭ ಆಯಿತು.
ದ್ವಾಪರ ಯುಗವು ಭಾದ್ರಪದ ಮಾಸ ತ್ರಯೋದಶಿಯಿಂದ ದ್ವಾಪರ ಯುಗ ಪ್ರಾರಂಭ ಆಗಿರತಕ್ಕಂಥದ್ದು. ಕಲಿಯುಗ ಮಾಘ ಮಾಸದ ಪೂರ್ಣಿಮೆಯ ದಿವಸದಿಂದ ಕಲಿಯುಗ ಪ್ರಾರಂಭ ಆಯಿತು ಅನ್ನತಕ್ಕಂತಹ ನಿಖರವಾದಂತಹ ಲೆಕ್ಕಾಚಾರವನ್ನು ನಮ್ಮ ಪುರಾಣಗಳು ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ. ಆದ್ದರಿಂದ ಈ ಯುಗಾದಿ ಸೃಷ್ಟಿ ಪ್ರಾರಂಭ ಆದಂತಹ ದಿವಸ ಒಂದು, ಇನ್ನು ಮತ್ಸ್ಯಾವತಾರ ಆಗಿರತಕ್ಕಂತಹ ದಿವಸವೂ ಕೂಡ ಯುಗಾದಿಯ ದಿವಸವೇ ಅಂಥೇಳಿ ಹೇಳ್ತಾರೆ. ರೇವತಿ ನಕ್ಷತ್ರದಲ್ಲಿ ವಿಷ್ಕಂಭ ಯೋಗದಲ್ಲಿ ಆ ಮತ್ಸ್ಯಾವತಾರ ಅನ್ನತಕ್ಕಂಥದ್ದು ಆಯಿತು. ಆ ಮೂಲಕ ಪ್ರಪಂಚವನ್ನು ಭಗವಂತನು ಮತ್ಸ್ಯಾವತಾರದಿಂದ ಉದ್ಧಾರವನ್ನು ಮಾಡಿದ ಅನ್ನತಕ್ಕಂಥದ್ದು ಕೂಡ ನಮಗೆ ಗೊತ್ತಾಗುತ್ತೆ. ಇನ್ನು ವಿಷುವ ಸಂಕ್ರಾಂತಿ ಸೌರಮಾನ ಯುಗಾದಿಯು ಕೂಡ ಆ ಸಂಕ್ರಾಂತಿಗೆ ಅಂದರೆ ಸೂರ್ಯನ ಒಂದು ಚಲನೆಗೆ ಅನುಸಾರವಾಗಿ ವಿಷುವ ಸಂಕ್ರಾಂತಿ ಅಂತೇಳಿ ಒಂದು 15 ದಿವಸ ಅಂತರದಲ್ಲಿ ಕೂಡ ಸೌರಮಾನ ಯುಗಾದಿಯು ಕೂಡ ಬರುತ್ತೆ. ವಿಷುವ ಸಂಕ್ರಾಂತಿ ಅಂತೇಳಿ ಇದಕ್ಕೆ ಹೇಳ್ತಾರೆ. ಈ ದಿವಸದಿಂದ ಒಂದು ವಿಕ್ರಮಾದಿತ್ಯ ಶಕೆ, ಉತ್ತರದಲ್ಲೆಲ್ಲೂ ಕೂಡ ಈ ದಿವಸವನ್ನು ವಿಕ್ರಮಾದಿತ್ಯ ಶಕೆ ಅಂತೇಳಿ ಆಚರಿಸ್ತಾರೆ. ಈ ದಕ್ಷಿಣ ಭಾರತದಲ್ಲಿ ದಕ್ಷಿಣದವರು ಎಲ್ಲರೂ ಕೂಡ ಶಾಲಿವಾಹನ ಶಕೆ ಅಂಥೇಳಿ ನಾವು ಸಂಕಲ್ಪದಲ್ಲಿ ಕೂಡ ಶಾಲಿವಾಹನ ಶಕೆ ಬೌದ್ಧಾವತಾರ ಅಂತೇಳಿ ನಾವು ಸಂಕಲ್ಪವನ್ನು ಹೇಳ್ತೀವಿ. ಈ ರೀತಿಯಾಗಿ ಈ ಶಕವರ್ಷ ಪ್ರಾರಂಭ ಆಗಿರತಕ್ಕಂತಹ ದಿವಸವೂ ಕೂಡ ಈ ಯುಗಾದಿವ ದಿವಸವೇ ಅಂಥೇಳಿ ಶಾಸ್ತ್ರಗಳು ಹೇಳುತ್ತೆ. ಇನ್ನು ಇರಾನ್ನಲ್ಲೂ ಕೂಡ ಇತ್ತೀಚೆಗೆ ತುಂಬ ಪ್ರಸಿದ್ಧಿ ಬರತಕ್ಕಂಥದ್ದು. ಆ ಇರಾನ್ನಲ್ಲೂ ಕೂಡ ನೌರೋಜ್ ಅನ್ನತಕ್ಕಂತಹ ದಿವಸದಿಂದ ಆ ಹಬ್ಬದ ರೂಪದಲ್ಲಿ ನೌರೋಜ್ ಅನ್ನತಕ್ಕಂತಹ ಆಚರಣೆಯನ್ನು ಈ ದಿವಸ ಮಾಡುತ್ತಾರೆ ಅನ್ನತಕ್ಕಂಥದ್ದು ಇತಿಹಾಸಗಳನ್ನು ನೋಡಿದಾಗ ಗೊತ್ತಾಗುತ್ತೆ. ಇರಾನ್ನಲ್ಲಿ ಕೂಡ ಈ ಯುಗಾದಿಯ ಆಚರಣೆ ಇದೆ ಅನ್ನತಕ್ಕಂಥ, ಅಂದರೆ ಹೆಸರು ಬೇರೆ, ನೌರೋಜ್ ಅಂತ ಹೇಳಿ ಕರೀತಾರೆ ಅನ್ನತಕ್ಕಂಥದ್ದು. ಇನ್ನು ವಸಂತನವರ ಈ ಯುಗಾದಿಯಿಂದ ಚೈತ್ರ ಮಾಸದ ಶುಕ್ಲ ಪಕ್ಷದಿಂದ 9 ದಿವಸ ಶ್ರೀರಾಮನ ಒಂದು ಪೂಜೆಗೆ, ವ್ರತಕ್ಕೆ, ಆ ಶ್ರೀರಾಮನನ್ನು ಆರಾಧಿಸುವುದಕ್ಕೆ ವಿಶೇಷವಾದಂತಹ ದಿವಸ. ಆದ್ದರಿಂದ ಎಲ್ಲ ಕಡೆಯಲ್ಲೂ ಕೂಡ ಮರ್ಯಾದ ಪುರುಷೋತ್ತಮನಾದಂತಹ ಶ್ರೀರಾಮಚಂದ್ರನ ಒಂದು ವಿಶೇಷವಾದಂತಹ ಭಜನೆಯ ರೂಪದಲ್ಲಿ, ಉತ್ಸವದ ರೂಪದಲ್ಲಿ ಅವನಿಗೆ ವಿಶೇಷವಾದಂತಹ ಭಜನೆ ಇಂತಹದನ್ನೆಲ್ಲ ಮಾಡುವ ಮೂಲಕ ಶ್ರೀರಾಮನ ರಾಮಾಯಣ ಪಾರಾಯಣ, ಸುಂದರಕಾಂಡ ಪಾರಾಯಣ, ವೇದ ಪಾರಾಯಣವನ್ನು ಮಾಡತಕ್ಕಂಥದ್ದು, ಹೀಗೆ ಶ್ರೀರಾಮನನ್ನು ವಿಶೇಷವಾಗಿ ಆರಾಧಿಸ್ತಕ್ಕಂತಹ ಒಂದು ಪರ್ವಕಾಲವು ಅಂದರೆ ವಸಂತ ನವರಾತ್ರಿ ಅನ್ನತಕ್ಕಂಥದ್ದು ಕೂಡ ಈ ದಿವಸದಿಂದಲೇ ಪ್ರಾರಂಭ ಆಗುತ್ತೆ. ಹಾಗೆ ದುರ್ಗೆಯ ಆರಾಧನೆಗೂ ಕೂಡ ವಿಶೇಷವಾದಂತಹ ಒಂದು ಪ್ರಾಶಸ್ತ್ಯ ಇರತಕ್ಕಂಥದ್ದು ನಾವು ನೋಡಬಹುದು. ಹೇಗೆ ಶರನ್ನವರಾತ್ರಿ ಅಲ್ಲಿ ದುರ್ಗಾರಾಧನೆಯನ್ನು ಹೇಗೆ ಮಾಡ್ತೀವೋ, ಹೀಗೆ ಯುಗಾದಿ ಹಬ್ಬದಿಂದಲೂ ಕೂಡ ನಾವು ದುರ್ಗಾರಾಧನೆಗೆ ವಸಂತ ನವರಾತ್ರಿ ರೂಪದಲ್ಲಿ ವಿಶೇಷವಾಗಿ 9 ದಿವಸ ನಾವು ದುರ್ಗಿಯನ್ನು ಆರಾಧನೆ ಮಾಡತಕ್ಕಂಥದ್ದು ಕೂಡ ಪುರಾಣಗಳಲ್ಲಿ ಹೇಳಿದ್ದಾರೆ. ಅದರಿಂದ ಶ್ರೀರಾಮೋ ಲಲಿತಾಂಬಿಕಾ ಅಂಥೇಳಿ ಹೇಳ್ತೇವೆ. ದುರ್ಗೆ ಬೇರೆ ಅಲ್ಲ, ಶ್ರೀರಾಮಚಂದ್ರ ಬೇರೆ ಅಲ್ಲ. ಆದ್ದರಿಂದ ಈ ಎರಡೂ ದೇವರ ಒಂದು ವಿಶೇಷವಾದಂತಹ ಪೂಜೆಯನ್ನು ಮಾಡತಕ್ಕಂತಹ 9 ದಿನಗಳು ಕೂಡ ಈ ಯುಗಾದಿಯಿಂದಲೇ ಪ್ರಾರಂಭ ಆಗತಕ್ಕಂಥ, ಅದರಿಂದಲೇ ಇದಕ್ಕೆ ವಸಂತ ನವರಾತ್ರಿ ಅಂತ ಹೇಳತಕ್ಕಂಥದ್ದು. ಹೀಗೆಲ್ಲ ಯುಗಾದಿ ಒಂದು ವಿಶೇಷವಾದಂತಹ ಮಹತ್ವ ಇರತಕ್ಕಂಥದ್ದು ನಾವು ನೋಡ್ಬೋದು. ಇನ್ನು ಇದೆಲ್ಲ ಈ ರೀತಿಯಾಗಿ ಯಾಕೆ ಕರೀತಾರೆ ಅಂದರೆ, ಈ ಯುಗ ಅಂತಂದರೆ 2 ಯುಗ್ಮ ಅನ್ನತಕ್ಕಂಥದ್ದು, ಜೊತೆಯಾಗಿರತಕ್ಕಂಥದ್ದು ಅಂತ. ಯುಗಾದಿಗೆ ಮೊದಲು ಯುಗದ ಆದಿ, ಯುಗ ಅಂತ ನಾವು ತೆಗೆದುಕೊಂಡಾಗ 2 ಅಥವಾ ಜೋಡಿಯಾಗಿರತಕ್ಕಂಥದ್ದು ಅಥವಾ ಕಾಲನಿರ್ಣಯವನ್ನು ನಾವು ಮಾಡತಕ್ಕಂಥದ್ದು. ಇಲ್ಲಿ ನಾವು ಕಾಲನಿರ್ಣಯಕ್ಕೋಸ್ಕರ ಯುಗಾದಿ ಹಬ್ಬವನ್ನು ನಾವು ತೆಗೆದುಕೊಳ್ಳಬೇಕಾಗುತ್ತೆ. ಯಾವ ವರ್ಷ, ಕೃತಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ, ಹೀಗೆ ಪ್ರತಿಯೊಂದು ಯುಗದ ಒಂದು ಲೆಕ್ಕಾಚಾರ. ನಂತರದಲ್ಲಿ ಯಾವತ್ತು ಇದನ್ನು ಮಾಡಬೇಕು ಅನ್ನತಕ್ಕಂಥದ್ದು ಪಂಚಾಂಗ ರೀತಿಯಾಗಿ ನಾವು ಆಚರಣೆಯನ್ನು ಮಾಡಬೇಕಾಗುತ್ತೆ. ಈ ವರ್ಷದಲ್ಲಿ ಅಮಾವಾಸ್ಯೆಯ ನಂತರದಲ್ಲಿ ಪ್ರತಿಪದಿಯು ಕೂಡ ಬಂದಿರುವುದರಿಂದ ಎರಡೂ ಕೂಡ ಒಂದೇ ದಿವಸ ಆಚರಣೆಯನ್ನು, ಅಂದರೆ 19ನೇ ತಾರೀಕು ನಾವು ಆಚರಣೆಯನ್ನು ಮಾಡಬೇಕಾಗತ್ತೆ. ಹೀಗೆ ಒಂದು ವಿಶೇಷವಾಗಿ ಸತ್ಯಯುಗದ ಒಂದು ಯುಗವನ್ನು ಆದಿಯಾಗಿರತಕ್ಕಂಥದ್ದು, ಪ್ರಪಂಚ ಸೃಷ್ಟಿಗೆ ಪ್ರಾರಂಭ ಮಾಡಿರತಕ್ಕಂತಹ ವಿಶೇಷವಾದಂತಹ ಪರ್ವಕಾಲ ಅಂತಂದರೆ ಅದು ಯುಗಾದಿ ಅಂಥೇಳಿ ಹೇಳಬೇಕಾಗತ್ತೆ. ಸರ್ವಋತು ಪರಿವರ್ತಸ್ಥೋ ಕಾಲ ಸಂವತ್ಸರ ಸ್ಮೃತಃ ಅಂತೇಳಿ ಹೇಳ್ತಾರೆ. ಹೇಗೆ ಋತುಗಳು, ವಾಯನಗಳು, ಮಾಸಗಳು ಪರಿವರ್ತನೆ ಆಗಿರುತ್ತೋ, ಇದೆಲ್ಲವೂ ಕೂಡ ಕಾಲಪುರುಷನ ಒಂದು ನಿಯಂತ್ರಣದಲ್ಲಿ ನಡೀತಕ್ಕಂಥದ್ದು. ಹಾಗೆ ಯುಗಾದಿಯು ಕೂಡ ಪ್ರತಿ ವರ್ಷವೂ ಕೂಡ ಬರುತ್ತೆ. ಯುಗಾದಿ ಕಳೆದರೂ ಯುಗಾದಿ ಬರುತ್ತಿದೆ ಅನ್ನತಕ್ಕಂಥದ್ದು ಕೂಡ ನಮ್ಮ ಕವಿಗಳು ಹೇಳಿರತಕ್ಕಂಥದ್ದು ನಾವು ನೋಡಬಹುದು. ಹೊಸ ವರುಷಕ್ಕೆ ಹೊಸ ವರುಷವ ಹೊಸತು ತರುತ್ತಿದೆ ಅನ್ನತಕ್ಕಂಥದ್ದು. ಆದ್ದರಿಂದ ಪ್ರತಿ ವರ್ಷವೂ ನಮಗೆ ಹೊಸತನ್ನು ನಾವು ಪ್ರಕೃತಿಯಲ್ಲಿ ನೋಡಬೇಕಾದರೆ, ಆ ಹೊಸ ಅನುಭವ ನಮಗೆ ಆಗಬೇಕಾದರೆ ಅದು ಯುಗಾದಿಯ ಹಬ್ಬ ದಿವಸದಲ್ಲಿ ಮಾತ್ರ. ಆ ದಿವಸ ಮಾತ್ರ ಹೊಸ ವರ್ಷದ ಆಚರಣೆಗೆ ಒಂದು ಅರ್ಥಪೂರ್ಣವಾಗಿರತಕ್ಕಂತಹ ಒಂದು ಪ್ರಕೃತಿಯೂ ಕೂಡ ಇರತಕ್ಕಂಥದ್ದು. ಆದ್ದರಿಂದ ಸರಿಯಾಗಿ ಹೊಸ ವರ್ಷ ಅಂತಂದರೆ ಯುಗಾದಿ ಮಾತ್ರ.